ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಬೆಳಗ್ಗೆ 8 ಗಂಟೆಗೆ ನಮ್ಮ ಮಮ್ಮಿ ವೆರೈಟಿ ಬಜ್ಜಿಗಳು ಹಬ್ಬ ಅಂತ ಅಂದ್ಬಿಟ್ಟು ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದಾರೆ. ಇದು ನಮ್ಮ ಡ್ಯಾಡಿಗೆ ಮತ್ತು ಬುಜ್ಜಿಗೆ ಅಂತ ಬಜ್ಜಿಗೆ ಆಲೂಗಡ್ಡೆ. ಮತ್ತೆ ಅಷ್ಟು ಇಷ್ಟ ಆಗಲ್ಲ ಮೆಣಸಿನ್ಕಾಯಿ ಅಂದ್ಬಿಟ್ಟು ಇಲ್ಲಿ ಮೊಸರು ಬಜ್ಜಿ ರೆಡಿ. ಆ ಕಡೆ ವೆಜಿಟೇಬಲ್ ಪಲಾವ್ ರೆಡಿ. ಯಾಕೆ ಇಷ್ಟು ಬೇಕಂದ್ರೆ ಡ್ಯಾಡಿ ಮನೇಲಿ ಇರ್ತಾರಲ್ಲ, ಸ್ವಲ್ಪ ಹೊರಗಡೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾರೆ. ಸೊ ಎಣ್ಣೆ ಕಾಲ ಇರೋದಪ್ಪ. ಈ ಕಡೆ ಶಿಫ್ಟ್ ಮಾಡಿಬಿಡ್ಲಾ ಡ್ಯಾಡಿ? ಅಲ್ಲೇ ಇದ್ರ ಮೇಲೆ ಅತ್ತಲ್ಲ ಏನು. ಸೊ ಮಮ್ಮಿ ಚಿಯಾ ಸೀಡ್ಸ್ ನೆನೆಸಿದ್ದಾರೆ. ಫುಲ್ಲು ಕೈ ಕಾಲೆಲ್ಲ ಅವ್ರಿಗೆ ಮೆಡಿಷನ್ ತಗೊಂಡು ಹೌದು, ಹಂಗಾಗಿ ಸಬ್ಜಾ ರಾತ್ರಿ ಅದು ಕುಡಿದ ಮೇಲೆ ನಂಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟ. ಇಲ್ಲಾಂದರೆ ನೆನ್ನೆ ಮಧ್ಯಾಹ್ನನೇ ಕುಡಿಬೇಕಾಯ್ತು. ನಾನು ನನ್ನಂಥ ಸೋಂಬೇರಿ ಜಗತ್ತಲ್ಲಿಲ್ಲ, ಎದ್ದು ನೆನೆಸಿ ಕುಡಿಬೇಕಾಯ್ತಲ್ಲ ಅದಕ್ಕೋಸ್ಕರ ಕುಡಿದೇನೆ. ಶೈಲಿಗೆ ಹೇಳಿ ನೆನೆಸಿ ಕುಡಿದಿರೋದು. ಅಂದರೆ ನಮ್ಮ ಮಮ್ಮಿಗೆ ಸಡನ್ ವರ್ಕ್ ಆಗುತ್ತೆ. ಇದು ಎಲ್ರಿಗೂ ವರ್ಕ್ ಆಗುತ್ತೆ, ಬಟ್ ಸಡನ್ ಹೀಟ್ ಎಲ್ಲ ಆಯ್ತು ಕುಡಿದ ಮೇಲೆ ಒಂದು 5 ರಿಂದ 6 ನಿಮಿಷದಲ್ಲಿ ಕೈ ಕಾಲು ಕಡಿಮೆ ಆಗುತ್ತೆ, ಕೂಲ್ ಅನಿಸುತ್ತೆ. ಸೊ ಮತ್ತೆ ಮಮ್ಮಿ ಜಾಸ್ತಿ ಮೆಡಿಸಿನ್ಸ್ ಎಲ್ಲ ತಗೋತಾರೆ. ನಿನ್ನೆ ಏನಾಯಿತು, ಬಾತ್ರೂಮ್ ಕ್ಲೀನರ್ ಎಲ್ಲ ಹಾಕೊಂಡು ಚೆನ್ನಾಗಿ ಕೆಲಸನೂ ಜಾಸ್ತಿ ಆಯಿತು ಅಲ್ಲೆಲ್ಲ, ಕೈ ಎಲ್ಲ ಕ್ಲೀನ್ ಮಾಡಿ. ಸೊ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ವೆಜಿಟೇಬಲ್ ಪಲಾವ್ ರೆಡಿ ಆಗ್ತದೆ. ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಬನ್ನಿ ನಮ್ಮ ಮನೆ ದೇವ್ರ ಮನೆ ತೋರಿಸ್ತೀನಿ. ಏನು ತೋರ್ತೀಯಾ? ಅಲ್ಲಿ ಏನು ಇಲ್ಲ, ಖಾಲಿ ಕ್ಲೀನ್ ಆಗಿರೋದು. ಸೊ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ದೇವ್ರ ಮನೆ. ಅಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾವೇನು ಲಕ್ಷ್ಮಿ ಕೂರ್ಸಲ್ಲ, ಎಲ್ಲ ಕ್ಲೀನು. ಅಂದರೆ ನಾವು ನಾರ್ಮಲ್ ಕಳಶ ಅಂತೂ ಕೂರ್ಸೆ ಗುಡಿಸ್ತೀವಲ್ಲ ಯಾವಾಗ್ಲೂ, ಕಳಶ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಆದರೂ ಫುಲ್ ಡೀಪ್ ಕ್ಲೀನ್ ಆಗಿದೆ. ಇನ್ನು ನಮ್ಮ ಮಮ್ಮಿ ಬಂದು ದೇವ್ರ ಮನೆ ಏನು ದೇವ್ರ ಸಾಮಾನೆಲ್ಲ ತೊಳೆದಾಗಿದೆ. ಇನ್ನು ದೇವ್ರ ಫೋಟೋ ಎಲ್ಲ ನೀಟ್ ಮಾಡ್ತಾರೆ. ಅಲಂಕಾರ ನನ್ನ ತಮ್ಮ ಮಾಡ್ತಾನೆ ಅನ್ಕೋತೀನಿ, ಚಾಮುಂಡೇಶ್ವರಿ ತಾಯಿಗೆ ಇನ್ನು ಅಲಂಕಾರ ಮಾಡ್ತಾನೆ ಬಂದ್ಬಿಟ್ಟು. ಸೊ ಈ ಥರ ಕ್ಲೀನಿಂಗ್ ಆಗಿದೆ. ಈಗ ಟೈಮ್ ಬಂದು ಜಸ್ಟ್ 8 o'clock ಅಷ್ಟೇನೆ. ಬಟ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತಲ್ವ ಮಮ್ಮಿ? ಮನೆ ಒರೆಸ್ಬೇಕು, ಪದ್ಮಂಟಿ ಬಂದು ಪಾತ್ರೆ ತೊಳೆದು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಹಬ್ಬದ ಕಳೆ ಅಲ್ಲಿ ಬಂತು ಅಂತ ಅರ್ಥ. ಎಸ್ ಫ್ರೆಂಡ್ಸ್, ಇವಾಗ ಮಮ್ಮಿ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ರು. ವಿಷು ಹೂವು ಎಲ್ಲ ತಂದಿದ್ದ, ಹೂವು ಹಣ್ಣು ಎಲ್ಲ. ಅಂದರೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ದೇವರಿಗೆ ಸೀರೆ ಎಲ್ಲ ಉಡಿಸಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ. ಅಂದರೆ ಮೊದಲಿಂದ ಮಾಡ್ಕೊಂಡು ಬಂದಿಲ್ಲ. ಅದು ನಾವು ಯಾವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ನಾವು ಹೊಸ ಮನೆ ಕಟ್ಕೊಂಡು ಹೋಗ್ತೀವಲ್ಲ, ಆವಾಗ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ವರ್ಷವೂ ಮಾಡಬೇಕು ಅಂತ ಒಂದು ಕನಸಿದೆ. ಅದು ಆದಷ್ಟು ಬೇಗ ನೆರವೇರಲಿ ಅಂತ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಇರಲಿ. ನಾವು ಅಂದ್ಕೊಂಡಿರೋದು ಹಾಗೇ. ಬಟ್ ನಾವು ವರಮಹಾಲಕ್ಷ್ಮಿನ ಕೂರಿಸಿಲ್ಲ ಇದುವರೆಗೂ. ಸೊ ಹಾಗಾಗಿ ನಾವು ಸಿಂಪಲಾಗಿ ಹಿಂಗೇ ಮಾಡೋದು. ಖಂಡಿತವಾಗ್ಲೂ ನಾವು ನಮ್ಮ ಮನೆಗೆ ಅಂತ ಹೋದಾಗ ಖಂಡಿತವಾಗ್ಲೂ ಲಕ್ಷ್ಮಿನ ಕೂರಿಸ್ತೀವಿ. ಸೊ ಇದು ಏನೋ ಒಂಥರ ಖುಷಿ. ಹೋದ ವರ್ಷದ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೋದ ವರ್ಷ ಮಮ್ಮಿನ ಅಡ್ಮಿಟ್ ಮಾಡಿದ್ವಿ. ಆ್ಯಂಡ್ ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ. ನಾನು ಪೀರಿಯಡ್ಸ್ ಆಗಿಬಿಟ್ಟು ಹಬ್ಬ ನಾಳೆ ಅನ್ನೋಂಗೆ ಪೀರಿಯಡ್ಸ್ ಆಗಿ ಪೂಜೆನೂ ಮಾಡಿರಲಿಲ್ಲ ಮನೇಲಿ. ಆ ಥರ ಒಂದು ಸಿಚುವೇಶನ್ ಆಗಿಬಿಟ್ಟಿತ್ತು. ಬಟ್ ಈ ಸಲ ಸಿಕ್ಕಾಪಟ್ಟೆ ಖುಷಿಯಿಂದ ಮನೇಲಿ ಇದ್ದವರೆಲ್ಲರೂ ಸೇರಿ ಪೂಜೆನ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಹಬ್ಬ ಅಂತಂದರೆ ಮನೇಲಿ ಎಲ್ಲರೂ ಇದ್ರೇ ಚೆಂದ. ಒಬ್ಬೊಬ್ಬರೇ ಇದ್ದರೆ ಹಬ್ಬದ ಫೀಲು ಬರೋಲ್ಲ, ಏನೋ ಖುಷಿ ಅಂತಲೂ ಅನಿಸಲ್ಲ. ಸೊ ಹಾಗಾಗಿ ನಮ್ಮ ಮನೆ ಅಂತೂ ತುಂಬ ಚೆನ್ನಾಗಿ ಹಬ್ಬನ ಮಾಡಿದ್ವಿ. ಮೇಯ್ನ್ ಹಬ್ಬ ಅಂತ ಬಂತು ಅಂತಂದರೆ ನಮಗೆ ಪೂಜೆ ಇಂಪಾರ್ಟೆಂಟ್. ಬೇರೆ ಊಟ ಅದು ಇದು ಅಲ್ಲ. ನನಗೆ ನಮ್ಮ ಮನೇಲಿರೋರಿಗೆ ಪೂಜೆ ತುಂಬಾ ಚೆನ್ನಾಗಿ ಆಗಬೇಕು. ಹಂಗಿದ್ರೆ ಮಾತ್ರ ಹಬ್ಬ ಕಂಪ್ಲೀಟ್ ಅಂತ ಅನಿಸುತ್ತೆ. ಮಮ್ಮಿ ಪೂಜೆ ಎಲ್ಲ ಆದಮೇಲೆ ನಾನು ಪೂಜೆನ ಮಾಡ್ತಾಯಿದ್ದೆ ಇವಾಗ. ಸೊ ವಿಷುನೂ ಹೊರಗಡೆ ಹೂವು ಮತ್ತು ಬಾಳೆ ಎಲೆ ಎಲ್ಲ ತಂದು, ಬಾಳೆ ಕಂಬ ಎಲ್ಲ ತಂದು ಅರೇಂಜ್ ಮಾಡಿದೆ ನೋಡಿ. ನಾನೆಲ್ಲೋ ಒಳಗಡೆ ತಂದು ಇಡ್ತಾನೆ ಅಂತ ಅಂದ್ಕೊಂಡೆ. ಲಕ್ಷ್ಮಿ ಎಲ್ಲ ಕೂರಿಸಿದಾಗ ಆ ಕಡೆ ಈ ಕಡೆ ಇಡ್ತಾರಲ್ವ, ತುಳಸಿದು ಮಣ್ಣೆಲ್ಲ ಕ್ಲೀನ್ ಮಾಡಿ ಬಾಳೆ ಕಂಬನ ನೆಟ್ಟಿದ್ದ. ಮತ್ತು ಇಲ್ಲಿ ಮೇನ್ ಎಂಟ್ರೆನ್ಸ್ ಡೋರಲ್ಲಿ ಹೊಸ್ಲೇನಿದೆ ಅಲ್ವ, ಅಲ್ಲಿ ಮೇಲೆ ಹೂವನೂ ಇಟ್ಟಿದ್ದ ವಿಷು. ಏನೋ ಒಂಥರ ಹಬ್ಬದ ಕಳೆ ಬಂತು, ಮಾವಿನ ಎಲೆ ಹೂವು ಎಲ್ಲ ಇಟ್ಟಾದ್ಮೇಲೆ. ಸೊ ಇವಾಗ ನಾನು ಕೂಡ ನಮ್ಮ ಪೂಜೆ ಮುಗಿಸ್ತೀವಿ. 11 o'clock ಆಗೋಗಿತ್ತು ಇವತ್ತು. ಪಾಪ ಮಮ್ಮಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಅಂದರೆ ಬೆಳಗ್ಗೆಯಿಂದ ಕೆಲಸ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೇನು ಮಾಡಿದರು ಅಂತಲೂ ತೋರಿಸ್ತೀನಿ. ಅಷ್ಟೆಲ್ಲ ಮಾಡಿ ಅವ್ರ ಕೆಲಸಗಳನ್ನ ಮಾಡಿ ಮುಗಿಸಿ
ನನಗೆ ಸ್ನಾನ ಮಾಡಿಸಿ, ಪಾಪುಗೆ, ಬುಜ್ಜಿಗೆ ಎಲ್ರಿಗೂ ಸ್ನಾನ ಮಾಡಿಸೋದು ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಬಾಣಂತಿ ಮನೆ ಅಂತಂದರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮನೆ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಪಾಯಸ ಮತ್ತು ಬಜ್ಜಿ ಮಾಡಿದರು. ನಾನು ಮೊಸರು ಬಜ್ಜಿ ಏನು ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ವ್ಲಾಗ್ನ ಏನು ಕಂಟಿನ್ಯೂ ಮಾಡಿಲ್ಲ ಅಂತಂದರೆ ಪೂಜೆ ಎಲ್ಲ ಮುಗಿಸಿ ಯಾರೂ ಮನೇಲಿ ಇರಲಿಲ್ಲ, ಎಲ್ಲ ಅವ್ರವ್ರ ಕೆಲಸದ ಮೇಲೆ ಹೊರಗಡೆ ಹೋದರು. ಹಾಗಾಗಿ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.